ಮುಂಬೈ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ನಡೆದಿರುವಂಥ ಈ ಒಂದು ಮ್ಯಾಚು 63ನೇ ಮ್ಯಾಚು. ಈ ಒಂದು ಮ್ಯಾಚ್ ನಡೆಯೋದು ವಾಂಖೇಡೆ ಸ್ಟೇಡಿಯಂ ಮುಂಬೈದಲ್ಲಿ ನಡೀತಾ ಇದೆ. ಫ್ಯಾನ್ ಟೋಟಲ್ ಆಗಿ ಈ ಒಂದು 2025ರ ಸನಿಹದಲ್ಲಿ ಇರುವಂಥ ಲೀಗ್ ಹಂತದಲ್ಲಿರುವಂಥ ಈ ಒಂದು ಮ್ಯಾಚು ಇಂಪಾರ್ಟೆಂಟ್. ಎರಡೂ ಟೀಮು ಕೂಡ ಇಂಪಾರ್ಟೆಂಟ್ ಆಗಿರುವಂಥ ಮ್ಯಾಚ್ ಇದು ಫ್ರೆಂಡ್. ಯಾಕಪ್ಪ ಅಂದರೆ ಆಲ್ಮೋಸ್ಟ್ IPLನಲ್ಲಿ ಈ ಒಂದು ಸೀಸನ್ನಲ್ಲಿ 3 ತಂಡ ಪ್ಲೇ ಆಫಿಗೆ ಎಂಟ್ರಿ ಕೊಟ್ಟಿದೆ. ಫಸ್ಟು GT, RCB, ಪಂಜಾಬ್. ಈಗ ಒಂದು ಸ್ಥಾನಕ್ಕೆ 2 ಟೀಮ್ಗಳು ಪೈಪೋಟಿ ಕೊಡ್ತಾ ಇದೆ. ಅವು ಮುಂಬೈ, ಡೆಲ್ಲಿ. ನಾಳೆ ನಡೀತಿರೋಂಥ ಇವರ ಒಂದು ಮಧ್ಯೆ ಇರುವಂಥ ಮ್ಯಾಚ್ ಇದೆ ಫ್ರೆಂಡ್. ಟೋಟಲ್ ಆಗಿ 5 ಟೀಮ್ಗಳು ಆಲ್ಮೋಸ್ಟ್ ಹೊರಗೆ ಬಿದ್ದಿದೆ. ಈ ಒಂದು IPLನಿಂದ ಪ್ಲೇ ಆಫಿಂದ ಹೊರಗೆ ಬಿದ್ದಿದೆ ಫ್ರೆಂಡ್. ಟೋಟಲ್ ಆಗಿ ನಾಳಿನ ಮ್ಯಾಚು ಇಂಪಾರ್ಟೆಂಟ್. ಡೆಲ್ಲಿಗೂ ಮುಂಬೈಗೂ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮ್ಯಾಚ್ ಇದೆ ಫ್ರೆಂಡ್. ಟೋಟಲ್ ಆಗಿ ನಾಳಿನ ಮ್ಯಾಚು ಆಲ್ಮೋಸ್ಟ್ ಈ ಒಂದು IPLಗೆ ಕ್ಲಿಯರ್ ಪಿಕ್ಚರ್ ಯಾರು ಕ್ವಾಲಿಫೈಡ್ ಆಗ್ತಾರೆ ಅನ್ನೋದು ಕೂಡ ನಾಳೆ ಡಿಸೈಡ್ ಆಗುವಂಥ ಚಾನ್ಸಸ್ ಇದೆ ಫ್ರೆಂಡ್. ಹೇಗಪ್ಪ ಅನ್ನೋದು ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಫ್ರೆಂಡ್. ಟೋಟಲ್ ಆಗಿ ಮುಂಬೈ ಇಂಡಿಯನ್ಸ್ ಆಡಿರುವಂಥ 12 ಪಂದ್ಯದಲ್ಲಿ 7 ಮ್ಯಾಚ್ ಗೆದ್ದಿದೆ, 6ರಲ್ಲಿ ಸೋತಿದೆ ಫ್ರೆಂಡ್. 5 ಸೋತಿದೆ, 7 ಗೆದ್ದಿದೆ ಮುಂಬೈ ಇಂಡಿಯನ್ಸು, 5 ಸೋತಿದೆ. ಆಲ್ಮೋಸ್ಟ್ ಇವರ ಹತ್ರ ಇರುವಂಥ ಪಾಯಿಂಟ್ 14 ಪಾಯಿಂಟ್. ಇವರೊಂದು ರನ್ ರೇಟು 1000 ಚಿಲ್ಲರೆ ಇದೆ ಫ್ರೆಂಡ್. ಚೆನ್ನಾಗಿರುವಂಥ ರನ್ ರೇಟೇ ಇವ್ರ ಹತ್ರ ಇದೆ. ಅದೇ ಡೆಲ್ಲಿ ವಿರುದ್ಧ ನೋಡಿದರೆ ಆಡಿರುವಂಥ 12 ಪಂದ್ಯದಲ್ಲಿ 6 ಗೆದ್ದಿದ್ದಾರೆ, 5 ಸೋತಿದ್ದಾರೆ. 1 ಮಳೆ ಬಂದು ರದ್ದಾಗಿದೆ. ಹಾಗಾಗಿ ಇವರಿಗೆ ಇರುವಂಥ 13 ಪಾಯಿಂಟ್ ಇದೆ ಇವ್ರ ಹತ್ರ. ಮುಂಬೈ ಹತ್ರ 14 ಪಾಯಿಂಟ್ ಇದೆ, ಇವ್ರ ಹತ್ರ 13 ಪಾಯಿಂಟ್ ಇದೆ. ಇವರ ಒಂದು ರನ್ ರೇಟು ಕಮ್ಮಿ ಇದೆ, ಮುಂಬೈ ಇಂಡಿಯನ್ಸ್ಗಿಂತ ಕೂಡ ಕಮ್ಮಿ ಇದೆ. 1 ಪಾಯಿಂಟ್ ಕೂಡ ಕಮ್ಮಿ ಇದ್ದಾರೆ ಮುಂಬೈ ಇಂಡಿಯನ್ಸ್ಗಿಂತ. ಏನಾದರೂ ನಾಳಿನ ಪಂದ್ಯ ಏನಾದರೂ ಮುಂಬೈ ಇಂಡಿಯನ್ಸ್ ಗೆದ್ದರೆ ಕ್ಲಿಯರಾಗಿ ಪಿಕ್ಚರ್ ಪ್ಲೇ ಆಫಿಗೆ ಮುಂಬೈ ಇಂಡಿಯನ್ಸ್ ಎಂಟ್ರಿ ಕೊಡುತ್ತೆ. ಈ ಒಂದು ಲೀಗಿಂದ ಹೊರಗೆ ಬೀಳುತ್ತೆ ಡೆಲ್ಲಿ ಕ್ಯಾಪಿಟಲ್ಸ್. ಅದೇ ಏನಾದರೂ ಡೆಲ್ಲಿ ಕ್ಯಾಪಿಟಲ್ಸ್ ಏನಾದರೂ ಗೆದ್ದರೆ ಇಲ್ಲಿ 4ನೇ ಸ್ಥಾನಕ್ಕೆ ಡೆಲ್ಲಿ ಕ್ಯಾಪಿಟಲ್ಸ್ ಇರುತ್ತೆ. ಇನ್ನೊಂದು ಮ್ಯಾಚ್ ಏನಾದರೂ ಮುಂಬೈ ಇಂಡಿಯನ್ಸು ಗೆದ್ದರೆ ಡೈರೆಕ್ಟಾಗಿ ಕ್ವಾಲಿಫೈರ್ ಆಗಿರ್ತಾರೆ, ಅಂದರೆ ಪ್ಲೇ ಆಫಿಗೆ ಎಂಟ್ರಿ ಕೊಡ್ತಾರೆ. ಗೆದ್ದರೆ ಕ್ವಾಲಿಫೈರ್ ಆಗ್ತಾರೆ, ಸೋತ್ರೆ ಡೈರೆಕ್ಟಾಗಿ ಈ ಒಂದು ಲೀಗಿಂದ ಹೊರಗೆ ಬೀಳ್ತಾರೆ. ಆವಾಗ ಡೆಲ್ಲಿಯವರು ಸೋತರೂ ಕೂಡ ನಡೆಯುತ್ತೆ. ಟೋಟಲ್ ಆಗಿ ನಾಳಿನ ಮ್ಯಾಚು ಕ್ರೂಷಲ್ ಆಗಿದೆ. ನಾಳೆ ಏನಾದರೂ ಮುಂಬೈ ಇಂಡಿಯನ್ಸ್ ಗೆದ್ದರೆ ಕ್ಲಿಯರ್ ಪಿಕ್ಚರ್, ಡೆಲ್ಲಿ ಗೆದ್ದರೆ ಮತ್ತೆ ವೇಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಇಲ್ಲಿ ನೆಕ್ಸ್ಟ್ ಮ್ಯಾಚ್ ಏನಾದರೂ ಮುಂಬೈ ಗೆದ್ದು ಮತ್ತು ಕೂಡ ಡೆಲ್ಲಿ ಗೆದ್ದರೆ ಇದು ಮತ್ತೆ ಡೆಲ್ಲಿನೇ ಎಂಟ್ರಿ ಆಗುತ್ತೆ. ಏನಾದರೂ ನಾಳೆ ಮುಂಬೈ ಗೆದ್ದರೆ ಕ್ಲಿಯರ್ ಪಿಕ್ಚರ್ ಆಗುತ್ತೆ ಫ್ರೆಂಡ್. ಟೋಟಲ್ ಆಗಿ ನಾಳಿನ ಮ್ಯಾಚ್ ಭಾರಿ ಇಂಪಾರ್ಟೆಂಟ್ ಆಗಿರುತ್ತೆ ಮ್ಯಾಚು. ಟೋಟಲ್ ಆಗಿ ನನಗನ್ಸುತ್ತೆ ಇಲ್ಲಿ ಮುಂಬೈ ಇಂಡಿಯನ್ಸ್ ನಾಳೆ ಗೆಲ್ಲುವಂಥ ಸಾಧ್ಯತೆ ಭಾಳ ಇದೆ. ಇಲ್ಲಿ ಮುಂಬೈ ಇಂಡಿಯನ್ಸ್ಗೆ ಈ ಒಂದು ಪಿಚ್ ಹೆಲ್ಪ್ ಮಾಡುತ್ತೆ ಅಂದ್ಕೊಂಡಿದ್ದೀನಿ. ಟೋಟಲ್ ಆಗಿ ನೋಡೋಣ ಫ್ರೆಂಡ್. ನಾಳಿನ ಮ್ಯಾಚ್ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ. ಈ ಒಂದು ಪಾಯಿಂಟ್ ಟೇಬಲಲ್ಲಿ ನಿರ್ಣಾಯಕ ಪಂದ್ಯ ಯಾವುದು ಪ್ಲೇಸಿಗೆ ಯಾವ ಟೀಮ್ ಇರುತ್ತೆ ಅನ್ನೋದು ಕೂಡ ನಾಳೆ ನಿರ್ಣಯ ಆಗುವಂಥ ಚಾನ್ಸಸ್ ತುಂಬ ಕಾಣ್ತಾ ಇದೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ವಿಡಿಯೋ ನಿಮಗೆ ಕಂಪ್ಲೀಟ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡಿಗೆ ಶೇರ್ ಮಾಡಿ ಅಂತ ಹೇಳಿ ಏನು ಮಾಡ್ತಾ ಇದ್ದೀನಿ. ಮತ್ತೇನು ತೋರಿಸೋಣ. ಟೇಕ್ ಕೇರ್, ಬಾಯ್.